ಪ್ರತಿಯೊಂದು ಹಂತಗಳಲ್ಲಿ ಬರ್ತಕ್ಕಂತಹ ಎಲ್ಲ ಚಿಂತನೆಯನ್ನ ನಾವು ನೋಡ್ತಾ ಬಂದಿದ್ವಿ. ಅದು ಆದ ನಂತರ ಏನ್ ಬಂತು ವಿಶೇಷವಾಗಿ ಅಂದ್ರೆ, ಹಲೋ ಹಾ, ಅದಾದ ನಂತರ ಏನ್ ಬಂತು ಅಂದ್ರೆ ಒಳಗಿನ ಚಿಂತನೆ ಬಂತು. ದಳಗಳ ಉಪಾಸನೆ ಬಂತು. ಯಾವ ದಳಗಳು? ನನ್ನ ದೇಹದೊಳಗಿರ್ತಕ್ಕಂಥ 32 ದಳಗಳ ಕಮಲಗಳ ಉಪಾಸನೆ ಬಂತು. ಆ ಉಪಾಸನೆ ಒಳಗೆ ಮತ್ತೆ ನನ್ಗೆ ಗೊತ್ತಾಗ್ಬೇಕು ಹೆಂಗೆ ಅಂದ್ರೆ, ಆ ಒಂದೊಂದು ಕಮಲದಲ್ಲಿ ಈ ಅಜಾದಿ 51 ಭಗವದ್ರೂಪಗಳ ವಿಚಾರಗಳನ್ನ ವಿಂಗಡಣೆ ಮಾಡ್ತಾ ಹೋದ. ಇದು ಅದ್ಭುತ. ಅದು ಜೊತೆಗೆ ಮತ್ತೊಂದು ಸೇರಿಸಿದ್ರು ಆಚಾರ ಮಧ್ವರು. ಏನು ಅಂದ್ರೆ 21,600 ಹಂಸನಾಮ ದೀಪವನ್ನ ಬೆಳಗಿನ ಉಷಾಕಾಲದಿಂದ ಹಿಡಿದು ರಾತ್ರಿ 3 ಗಂಟೆಯಿಂದ 7ನೇ ಯಾಮ ತನಕ ಆಗ್ತಕ್ಕಂಥ ಹಗಲು 10,800, ರಾತ್ರಿ 4 ಯಾಮದಲ್ಲಿ 10,800, ಒಟ್ಟು 21,600 ಹಂಸನಾಮ ಜಪವನ್ನ ಯಾಮಕ್ಕೆ ಗಳಿಗೆ ಬೇಕಾದಂತ ರೂಪವನ್ನ ನಮ್ಗ ಅಲ್ಲೇ ತೋರಿಸ್ಕೊಟ್ರು. ಅದನ್ನ ಭಾಗ ಮಾಡಿ ಒಂದೊಂದು ದಳದಲ್ಲಿ ಎಷ್ಟೆಷ್ಟು ಹೊತ್ತು ಪರಮಾತ್ಮನ ಚಿಂತನೆಯನ್ನ ಮಾಡ್ತಾರೆ ಅಂತ. ಗಳಿಗೆಯೊಳಗೆ 360 ಕಿರು ಜಪಗಳ ತಾರಸಿ ಸರ್ವಜೀವರೇ ಕಾರುಣಿಕ ಅವರವರ ಸಾಧನ ಪೂರೈಸಿ ಭೂಸರ್ಗ ನರಕವ ಸೇರಿಸುವ ಸರ್ವಜ್ಞ ಸಕಲ ಇಷ್ಟ ಪ್ರದಾಯಕನು. ತಾಸಿಗೊಂಬೈನೂರು ಅಂತ ನಮ್ಮ ಒಂದು ತಾಸಿಗೆ 900 ಏನಪ್ಪ ಹಂಸನಾಮ ಜಪವನ್ನು ಮಾಡ್ತಾ ಇದ್ದಾರೆ ಅಂತ ಕಾಲನಾಮಕನ ವಿಚಾರವನ್ನು ತೋರಿಸ್ಕೊಟ್ಟು. ಉಷಾಕಾಲದಲ್ಲಿ ಹಿಂಕಾರ ನಾಮಕ ಪರಮಾತ್ಮ, ಮತ್ತೆ ಪ್ರಸ್ತಾವ ನಾಮಕರವ, ಆಮೇಲೆ ಏನಪ್ಪ ಅಂದ್ರೆ ಆದಿವರಹ ರೂಪ ಅಂತ ಬಂತು. ಆದಿವರಹ ರೂಪ ಎಲ್ಲಿ ಬಂತು? ಡ ಢ ಡ ತ ಡ ಢ ಣ ತ ತ ದ ದನ್ನ ಅಂತ ಬಂತು. 8 ಭಗವಂತರು. ನಾಭಿಯಲ್ಲಿ 6 ದಳ ಕಮಲ, ಅಷ್ಟ ಹೃದಯದಲ್ಲಿ 8 ದಳದ ಕಮಲ. ಒಂದೊಂದು ದಳಗೆ ಡ ಡ ಡ ತ ತ ದ ದನ್ನ, ಡ ಡ ಢ ಡ ಢ ಣ ತ ತ ದ ದನ್ನ. ಇವು 8 ಭಗವದ್ರೂಪಗಳು. ಡರಕಾಯ ನಮ, ಧನಿನೇ ನಮ, ನಾತ್ಮ, ತಾರಾಯ ನಮ, ನಮ ಫಲಿನೇ ಕಪಟಾಯ ನಮ, ಧನ್ವಿನೇ ನಮ, ದಂಡಿನೇ ನಮ, ನಮ್ಯಾ ನಮ ಅಂತ 8 ಭಗವದ್ರೂಪಗಳು ಒಂದೊಂದು ದಳದೊಳಗೆ ಕುಳಿತುಕೊಂಡು ಆ ದಳದಲ್ಲಿ ಇರ್ತಕ್ಕಂತಹ ಪೂರ್ವ ದಳಕ್ಕೆ ಇರ್ತಕ್ಕಂಥವ್ರು ಇಂದ್ರ, ಅಲ್ಲೇ ಅಗ್ನಿ ದಿಕ್ಕ ಬರ್ತಕ್ಕಂಥದ್ದು ಅಗ್ನಿ, ದಕ್ಷಿಣ ದಿಕ್ಕಿ ಬರ್ತಂತೆ ಯಮ, ನೈಋತ್ಯ ದಿಕ್ಕೆ ಬರ್ತದೆ ನಿವೃತ್ತಿ, ಪಶ್ಚಿಮ ದಿಕ್ಕಿ ಬರ್ತಕ್ಕಂಥದ್ದು ಏನು ವರ್ಣ, ವಾಯು ದಿಕ್ಕಿ ಬರ್ತಕ್ಕಂಥ ರೂಪ ಯಾರು? ವಾಯುದೇವರು, ಅಹಂಕಾರಿಕ ಪ್ರಾಣದೇವರು. ಉತ್ತರ ದಿಕ್ಕಿ ಬರ್ತಕ್ಕಂಥ ಕುಬೇರ, ನೈಋತ್ಯ ಈಶಾನ್ಯ ದಿಕ್ಕಿ ಬರ್ತಕ್ಕಂಥದ್ದು ಯಾರು ಅಂತಂದ್ರೆ ರುದ್ರ. ಈ ರೀತಿ 8 ದಿಕ್ಕಿ ಬರ್ತಕ್ಕಂಥ ಆ ಎಲ್ಲ ಸಾಧಕರಿಗೆ ಪ್ರೇರಕರಾಗಿ ನಿಂತು ಆಯಾ ಕರ್ಮವನ್ನ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಒಂದು ವಿಶೇಷ ಅಂತ ಹೋಗ್ಬೇಕಂದ್ರೆ, ಢ ಅಂತ ಬಂತಲ್ಲ, ಪೂರ್ವ ದಿಕ್ಕಿಗೆ ಬರ್ತಕ್ಕಂಥ ಇಂದ್ರ ಮತ್ತು ಶಚಿಯೇಂದ್ರ ಅವರು ಆ ಢ ರೂಪದ ಉಪಾಸನೆಯನ್ನ ಮಾಡ್ತಾರೆ. ಭಗವಂತ ಏನ್ ಮಾಡ್ತಾರೆ? ದರಕಾಯ ನಮ, ಧರಣಿನೇ ನಮ ಅಂತ ಬರ್ತದೆ. ದರಕಾಯ ನಮ ಎಂಬ ಭಗವದ್ರೂಪ ಪೂರ್ವ ದಿಕ್ಕಿನ ಇರ್ತಕ್ಕಂಥ ಭಗವದ್ರೂಪಗಳ ಸಂಪೂರ್ಣ ಕ್ರಿಯೆಗಳನ್ನು ಮಾಡ್ತಾ ಇವೆ ಎಂಬ ಜ್ಞಾನ ಬರುತ್ತೆ. ಇಲ್ಲಿ ಆ ಡರಕಾಯನಮ ಮತ್ತು ಪೂರ್ವದಿಕ್ಕೆ ಅಭಿಮಾನ ದೇವರಾದ ಇಂದ್ರನ ತರವಾಗಿ ಕೆಳ ಬರ್ತಕ್ಕಂಥ ಸಮಸ್ತ ದೇವತೆಗಳು
ಆ ಭಕ್ತಿ ಮಾರ್ಗಕ್ಕೆ ಬರ್ತಕ್ಕಂಥ ರೂಪಗಳನ್ನ ಚಿಂತನೆಯನ್ನು ಮಾಡ್ಬೇಕಾದ್ರೆ ಅವರಲ್ಲಿ ಏನಪ್ಪಾ ಅಂದ್ರ ಒಂದು ವಿಶೇಷ ಏನಪ್ಪಾ ಅಂದ್ರ ಅಲ್ಲಿ ಬರ್ತಕ್ಕಂಥದ್ದು ಯಾರಂದ್ರೆ ಚೇತನ, ಜೀವ ಜಡ ಚೇತನ ಅಂತ ಬರ್ತದೆ. ಆ ದೇಹ ಜಡ, ಆ ದೇಹದಲ್ಲಿರ್ತಕ್ಕಂಥದ್ದು ಜೀವಿ, ಆ ಚೇತನ ನಮಗ ದರಕಾಯನಮ. ಆ ದರಕಾಯಮನ ಸಂಪರ್ಕವನ್ನು ಹೊಂದಿಸ್ಲಕ್ಕೆ ಮುಖ್ಯ ಪ್ರಾಣದೇವರು ಆ ದಳದಲ್ಲಿ ಕುತ್ಕೊಂಡು ಎಷ್ಟಪ್ಪ ಅಂದ್ರ 750 ಹಂಸನಾಮ ಜಪವನ್ನ ಮಾಡ್ತಾ ಇದ್ದಾರೆ ಒಂದು ಘಳಿಗೆಗೆ. ಈ ವಿಚಾರವನ್ನ ನಾನು ತಿಳ್ಕೊಂಡಾಗ ಅದರಂತೆ 8 ದಳದಲ್ಲಿ ಒಂದೊಂದು ಘಳಿಗೆಗೆ ಆ ಮೇಲೆ ಬರ್ತಕ್ಕಂಥ ಡ ಡ ಣ ತ ತ ದ ದ ನ ಇವು 8 ಭಗವದ್ ರೂಪಗಳಿಗೆ ಅಲ್ಲಿರ್ತಕ್ಕಂತಹ ಏನಪ್ಪಾ ಆ ಅಗ್ನಿಗೆ, ಯಮಗ, ನಿವೃತ್ತಿಗೆ, ವರುಣಗ, ಅಹಂಕಾರಿಕ ಪ್ರಾಣದೇವರಿಗೆ, ರುದ್ರದೇವರಿಗೆ, ಕುಬೇರಿಗೆ ಏನಪ್ಪಾ ಅಂದ್ರೆ ಏನದಲ್ಲ ಈ ಎಲ್ಲ ಚಿಂತನೆಯನ್ನ ಅವರಿಗೆ ಮತ್ತು ಅವರಿಗೆ ಸಮರ್ಪಣೆ ಮಾಡ್ತಾರೆ ಮುಖ್ಯ ಪ್ರಾಣದರು. ಜಡಚೇತನ ಚೇತನ ಏನಪ್ಪಾ ಅಂದ್ರಲ್ಲೇ ಆ ಭಗವಂತ ಅಜಾದಿ ಭಗವದ್ ರೂಪಗಳಲ್ಲಿ ಒಂದು ರೂಪದ ಕುತ್ಕೊಂಡ ಆ ದಳದ ನಿಯಮನ ಮಾಡಿಸ್ತಾ ಇರ್ತಾರೆ ಪರಮಾತ್ಮ. ಅಲ್ಲಿ ಚೇತನ, ಜಡ ಆ ದೇಹ, ಯಾರು ಜೀವಿದೊಂದು ದೇಹ, ಆ ಜೀವರ ಪರಮಾತ್ಮನ ಅಧೀನದಲ್ಲಿ ಮಾಡ್ತಕ್ಕಂತಹ ವರ್ಣನ ದೇಹ ಅದು ಜಡ ಇರ್ತದೆ. ಜೀವ ಜಡ ಚೇತನ ಜ್ಞಾನ ಅದಲ್ಲ, ಆ ಜ್ಞಾನವನ್ನ ಕೊಟ್ಟು ಮುಖ್ಯ ಪ್ರಾಣದೇವರು ಆ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ ಎಂಬ ಜ್ಞಾನ ನಮ್ಮಲ್ಲಿ ಪ್ರಕಟ ಆಗುತ್ತೆ. ಅವಾಗ ನಮಗೆ ಈಗ ನಾನು ಹೇಳ್ತೀನಿ, ನಾನು ಅದು ಬರ್ತಾ ಇದೆ ನನಗೆ ಅಂತ ಹೇಳ್ತೀನಿ, ನಾನು ಈಗ ತಗೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ ನಾನು. ಈ ಎಲ್ಲ ಸಮೃದ್ಧವಾಗಿರ್ತಕ್ಕಂಥ ಜ್ಞಾನವನ್ನ ನಮಗೆ ಯಾರು ಕೊಡಬೇಕು ಅಂದ್ರೆ ಮುಖ್ಯ ಪ್ರಾಣದೇವರು ಶ್ವಾಸ ಮಂತ್ರವನ್ನ ಮಾಡ್ತಾ ಏನಪ್ಪ ಬಿಂಬನ ಉಪಾಸನೆಯನ್ನ ಇವರೆಲ್ಲರ ಜೊತೆ ಕೂತು ಮಾಡ್ತಾ ಇದ್ದಾರೆ ಅನ್ನೋ ಉತ್ತಮ ಪರಿಕಲ್ಪನೆ ನನ್ನಲ್ಲಿ ಬರ. ಕಲ್ಪನೆ ಎಲ್ಲ ಶಾಶ್ವತವಾಗಿರ್ತಕ್ಕಂಥ ಈ ರೀತಿ ನಾನು ಒಂದೊಂದು ದಳಕ್ಕೂ ಅವರ ಉಪಾಸನೆಯನ್ನ ಮಾಡ್ತಾ ಹೋದಂಗೆಲ್ಲ ನನ್ಗೇನಾಗ್ತದೆ, ಜ್ಞಾನ ಅಭಿವೃದ್ಧಿ ಆಗ್ತದೆ. ಜ್ಞಾನ ಅಭಿವೃದ್ಧಿ ಆದಂಗೆಲ್ಲ ನನಗೆ ಸತ್ವ ರಜ ತಮ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಈ ದೇಹದೊಳಗ 3 ವಿಧ ಕರ್ಮ ನಮ್ಮ ದೇಹದಿಂದ ಮಾಡ್ತಾ ಇರ್ತಾರೆ. ರಜಗುಣ, ತಮಗುಣ, ಸತ್ವಗುಣ ಅಂತ. ದೇವ ದಾನವ ಮಾನವರಲ್ಲೂ ಈ 3 ವಿಧ ಗುಣಗಳನ್ನಿಟ್ಟು ಏನಪ್ಪಾ ಅಂದ್ರ ಆ ಯಾವ ಪ್ರಾಜ್ಞಮೂರ್ತಿ ಪರಮಾತ್ಮ ಅಷ್ಟ ಆಯುಧವನ್ನು ಹಿಡ್ಕೊಂಡು ಏನಪ್ಪಾ ಅಷ್ಟದೊಳಗೆ ತಿರುಗ್ತಾ ಇರ್ತಾರೆ. ಆ ಕ್ರಿಯೆ ಏನದಲ್ಲ, ಆ ತಪತಾಯನಮಂದ ಹಿಡಿದು ಧನ್ವಿನೇ ನಮ, ದಂಡಿನೇ ನಮ, ನಮ್ಯಾ ನಮ ಅಂತ ಭಗವದ್ರೂಪಗಳ ಉಪಾಸನೆಯ ಜೊತೆಗೆ ಆಯಾ ದಳದ ಅಭಿಮಾನಿ ದೇವತೆಗಳು ಜೊತೆಗೆ ಆಯಾ ದಳಕ್ಕೆ ಏನಪ್ಪ ಅಂದ್ರೆ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಲ್ಲಿ ಸುಖದಿಂದ ಕೊಡುವಂತ ನಮ್ಮ ಪರಪೂಜ್ಯ ವಿಜಯರಾಯರ ಸ್ತೋತ್ರವನ್ನು ನಾನು ಮಾಡಕಲಿಕ್ಕೆ ಯಾವ ಭಗವದ್ ಭಕ್ತ ಈ ಉಪಾಸನೆಯನ್ನು ಮಾಡ್ಕೊಂಡು ಹೋಗ್ತಾನ, ಅಲ್ಲಿ ಅಷ್ಟಗಳ ಕಮಲಲ್ಲಿ ಬರ್ತಕ್ಕಂಥ ಭಗವದ್ ರೂಪದ ಉಪಾಸನೆಯನ್ನ ಚಿಂತನೆ ಮಾಡ್ಕೊಂಡು ಹೋಗ್ತಾನ. ಅದಕ್ಕೆ ಚೇತನ ರೂಪ ಇರ್ತಕ್ಕಂತಹ ಭಗವದ್ರೂಪ ಏನಪ್ಪ ದರ್ಕಾಯನಮ, ಧನ್ವೇನಮ, ನನ್ಮಾತ್ವ, ತಪ ಏನಪ್ಪ ಅಂದ್ರೆ ತಪತೇನಮ ಅಂತೇನು ಬರ್ತಾರೆ. ಇವರೆಲ್ಲರ ಉಪಾಸನೆ ಆ ಒಂದೊಂದು ದಳಕ್ಕೆ ಆ ಅಜಾದಿ ರೂಪಕ್ಕೆ ಏನಪ್ಪ ಲಿಂಕ್ ಇಚ್ಕೋಬೇಕು. ಇವರಿಬ್ಬರ ನಡುವ ಅಲ್ಲ ಮುಖ್ಯ ಪ್ರಾಣದೇವರು ಒಂದೊಂದು ದಳದಲ್ಲಿ ಎಷ್ಟು ಹಂಸನಾಮ ಜಪವನ್ನು ಮಾಡ್ತಾ ಇದ್ದಾರೆ ಒಂದು ಘಳಿಗಳ. ಈ ರೀತಿ ಸಾಧಕನಾದಂತ ವ್ಯಕ್ತಿ ಬ್ರಾಹ್ಮಣಗೆ ಪರಮಾತ್ಮ ಹೆಚ್ಚು ಕೆಲಸ ಕೊಟ್ಟಿದ್ದು ಇದಕ್ಕೆ ಕೂಡಿಸೂಟಕ್ಕೆ ಹಾಕ್ತಾ ಇದ್ದಾನೆ. ಇವತ್ತು ಬ್ರಾಹ್ಮಣರಿಗೆ ಸುಗ್ರಾಸ ಭೋಜನ, ಜ್ಞಾನ ಅಭಿವೃದ್ಧಿ. ಬ್ರಾಹ್ಮಣ ಅಂದ್ರೆ ಬ್ರಹ್ಮ ಜ್ಞಾನ ಹೊಂದ್ಲಕ್ಕೆ ಈ ದೇಹ ಕೊಟ್ಟಿದ್ದಾರೆ. ದುಡ್ಡು ಕೋಟಿ ದುಡ್ಡು ಸಂಪಾದನೆ ಮಾಡಿ ಮೂಲೆಗಿಟ್ಟು ಹೋಗ್ಲಕ್ಕೆಲ್ಲ ಕೊಟ್ಟಿದ್ದು. ಆ ಸಂಪತ್ತು ಬಂತು ಅಂದ್ರೆ ಅಂತಹ ಸಾಧಕರಿಗೆ ದಾನ ಮಾಡು, ಆ ಸಾಧಕರನ್ನ ರಕ್ಷಣೆ ಮಾಡು. ಪರಮಾತ್ಮ ಅದಕ್ಕೆ ಸಂಪತ್ತು ಕೊಟ್ಟಿದ್ದಾನೆ. ಅದಕ್ಕೆ ದೈವಾಸುರ ಸಂಪತ್ತು ವಿಭಾಗ ಅಂತದೆ. ಲೌಕಿಕ ಸಂಪತ್ತೆಲ್ಲದು ಅಸುರಿ ಸಂಪತ್ತು, ಪಾರಮಾರ್ಥಕದ
ದೈವಿ ಸಂಪತ್ತು. ಈ ದೈವಿ ಸಂಪತ್ತು ಬಂದಾಗ ಸಿರಿ ಬಂದ ಕಾಲಕ್ಕೆ ಕರಿದಾನ ಮಾಡು ಅಂತ ಹೇಳಿದಂತೆ ಅದಕ್ಕೆ ಬೇಕಾದಂತ ವ್ಯಕ್ತಿಗಳು ಏನಿದ್ದಾರೆ, ಯಾರು ಯಾರು ಆ ಜ್ಞಾನದ ಹಸಿವುಳ್ಳವರು ಅಂತ ಗೊತ್ತಾಗ್ಬೇಕನ್ನೋದು ಹೆಂಗಂದ್ರೆ ಈ ಚಿಂತನೆ ಇಟ್ಟುಕೊಂಡ ಯಾವುದು ಅಷ್ಟದಳ ಕಮಲದಲ್ಲಿ ಪೂರಕ ಅಭಿಮಾನಿಯಾಗಿ ಇಟ್ಕೊಂಡಂತದ್ದು ಯಾರು ಬಂದ್ರು ಅಲ್ಲಿ ನಮಗೆ ದರಕಾಯ ನಮ ಅಂತ, ಧರಣಿನೇ ನಮ ಅಂತ, ನಾತ್ಮನೇ ನಮ ಅಂತ ಬರ್ತದೆ. ಇಲ್ಲಿ ಬರ್ತಕ್ಕಂಥ 8 ಭಗವಂತರು ಏನಪ್ಪ, ಫಸ್ಟ್ ಪೂರ್ವ ದಿಕ್ಕಿಗೆ ದಡಕಾನ್ವ ಬಂದ್ರೆ ಅಗ್ನಿ ಜೊತೆಗೆ ನಮ್ಯಾನಮ ಅಂತ ಬರ್ತದೆ. ಆ ನಮ್ಯಾನಮ ಎಷ್ಟು ಇಲ್ಲಿ ಯಾವ ರೀತಿ ಇದಿಟ್ಟಿದ್ದೀನಿ ಮಾಯ ಇಟ್ಟಿದ್ದೀನಿ ಪರಮಾತ್ಮ ಈ ರೀತಿ ತಗೊಂಡೋಗು ಉಲ್ಟಾ, ಇಲ್ಲ ಹಿಂಗ್ ತಗೊಂಡೋದೆ. ಇದು ಕನ್ನಡ ಅಕ್ಷರ. ಸಂಸ್ಕೃತ ಅಂಕ್ಯನಾಂ ಪಾಮತೋಗತಿ ಅಂತ ಹೇಳ್ತಾರೆ. ಬರೆಯೋದು 1 2 3 4 5 6 7 8 ಅದ್ರ ಕೌಂಟ್ ಮಾಡೋದು ಉಲ್ಟಾ ತಗೊಂಡು ಹೋಗಿ. ಇಲ್ಲೇನಪ್ಪ ಅಂದ್ರ ನಮ್ಯಾನಮ ಅಂಬೋದು ಎಲ್ಲಿ ಬಂತು, ಅಗ್ನಿಗೆ ಬರ್ತದೆ. ಅಗ್ನಿಯನ್ನ ನಾನು ನಮ್ಯನಾಮದ ಪರಮಾತ್ಮ ಅಗ್ನಿ ಪ್ರೇರಕನಾಗಿರ್ತಾನೆ. ಅಲ್ಲಿ ನನ್ಗೆ ಏನ್ ಕೊಡ್ತಾನೆ, ಹಸಿವು ತೃಷೆ ನೀರುಡಿಕೆ ಕೊಡ್ತಾನೆ. ಆತನ ಯಾರು ಆರೋಗ್ಯ ಉಪಾಸನೆ ಮಾಡ್ಕೊಂಡು ಜ್ಞಾನಿ, ಆ ಅಗ್ನಿ ಏನಪ್ಪಾ ಅಂದ್ರೆ ಅವರಿಗೆ ಹಸಿವು ಎಂಥದ್ದು ಕೊಡ್ತಾನ ಅಂದ್ರೆ ಜ್ಞಾನದ ಹಸಿವನ್ನ, ಪಿಪಾಸೆ ಅದರೊಳಗೆ ಇಳಿತಕ್ಕಂತ ಆಸೆ ಹಚ್ಚಿಕೊಡ್ತಾನ, ಅಜ್ಞಾನದ ಆಸೆ. ಹಸಿವು ಕೃಷಿ ನೀರಡಿಕೆ, ನೀರಂದ್ರೆ ರಸ. ಆ ಒಂದೊಂದು ಶಬ್ದದ ಒಳಗೆ ಇಳಿದಾಗ ಆ ಬರ್ತಕ್ಕಂಥ ಜ್ಞಾನ ರಸ ಅದ್ ಹೇರ್ಬೇಕು. ನಾವು ನವರಸ ಅಂತ ಹೇಳ್ತೀವಿ ನಾವು. ಭಕ್ತಿ ಒಳಗೆ ನವರಸ. ಆ ಭಕ್ತಿ ಒಳಗೆ 9 ರಸಗಳನ್ನ ಈ ಅಗ್ನಿ ನಂಗೆ ತಂದ್ಕೊಡ್ಬೇಕು. ಅದಕ್ಕೆ ಪಿಸುರಹಾಂಬಗನಾಗ್ನೇಯ ಮತ್ತು ಅಗ್ನಿಯ ಸಪ್ತ ಜೀವಾಲೋಲ ಅಂತ ಹೇಳ್ತೀವಿ ನಾವು. 7 ವಿಧ ಜೀವರಾಶಿಗಳು, ಮುಕ್ತಿ ಹೋಗ್ತಕ್ಕಂಥ ಜೀವರಾಶಿಗಳಿಗೆ ಆಯಾ ಜೀವರಾಶಿಗಳಿಗೆ ಆಯಾ ರಸವನ್ನು ಹಂಚಲಕ್ಕೆ ಅಗ್ನಿ 7 ನಾಲಿಗೆ ಜಿವೆ ಎಂದಿಟ್ಟುಕೊಂಡಿದ್ದಾನೆ ಅನ್ನೋ ಜ್ಞಾನ ನನಗೆ ಬರಬೇಕು. ಅಗ್ನಿ ಉಪಾಸನೆ. ಮುಕ್ತಿಯೋಗ್ಯರು 7 ಜನ, ಅವರೆಲ್ಲರಿಗೂ ಆ ಜ್ಞಾನ ತುಂಬಬೇಕು. ನನ್ನ ದೇಹದೊಳಗೆ ಎಷ್ಟು ಮಂದಿ ಇದ್ದಾರೋ ಅವ್ರಿಗೆ ಆ ಜ್ಞಾನ ಕೊಡ್ಬೇಕಂತ ಅವ್ರವ್ರಿಗೆ ಒಯ್ದು ಕೊಡಬೇಕು. ಸ್ವಹಾದೇವಿ ಸಹಿತನಾಗಿ ಒಂದು ಶಬ್ದ ಬಂತಂದ್ರೆ ಅದನ್ನ 7 ಭಾಗ ಮಾಡಿ ಆ ನಮ್ಯಾನಮ ಏನ್ ಮಾಡ್ತಾನೆ, ಇದು ಇವರಿಗೆ ಕೊಡು, ಇದು ಇವರಿಗೆ ಕೊಡು, ಇದು ಇವ್ರಿಗೆ ಕೊಡು ಅಂತ 7 ವಿಧ ಜೀವರಾಶಿಗಳಿಗೆ ಏನಪ್ಪ ಅಂದ್ರೆ ಮುಕ್ತರಿಗೆ ಏನಪ್ಪ ನಾವು ಅದನ್ನ ತಂದು ಕೊಡ್ತಕ್ಕಂತಹದ್ದು. ಈ ಕಲ್ಪಸಾಧನ ಸಂಧಿ ಒಳಗೆ ಹೇಳ್ತಾ ಇದ್ದಾರೆ ದಾಸರಾಯ. ಏನಂತ ಹೇಳ್ತಾ ಇದಾರೆ ಕಲ್ಪಸಾಧನ ಸಂಧಿ ಒಳಗೆ, ಏಳು ವಿಧ ಜೀವಗಣ ಬಹಳ ಸುರಾಳಿ ಸಂಖ್ಯಾ ನೇಮ ಉಳ್ಳದು. ತಾಳಿನ ಹೃದಯವನು ಬ್ರಾಹ್ಮಣ ಕುಲದ ಅವತರಿಸಿ ಸ್ಥೂಲ ಕರ್ಮ ತರುದ ಗುರುಗಳು ತೇಳಿದ ಅರ್ಥವ ತಿಳಿದು ತತ್ತತ್ಕಾಲ ಧರ್ಮ ಸಮರ್ಥಿಸ್ತಿರು ಕರ್ಮಯೋಗಿಗಳು. ಜ್ಞಾನಯೋಗಿಗಳು ಕರ್ಮಯೋಗಿಗಳು ಅಂತ 2 ಭಾಗ ಬರ್ತದೆ. ಆ ಕರ್ಮಯೋಗಿಗಳು ಇವರೆಲ್ಲರೂ ಬರ್ತಾರೆ. ಆ 7 ವಿಧ ಜೀವರಾಶಿಗಳಿಗೆ ಏನಪ್ಪಾ ಅಂದ್ರೆ ಈ ಯಾರು ಅಗ್ನಿ ಏನಪ್ಪಾ ಅಂದ್ರೆ ಈ ಹಸಿವನ್ನ, ನೀರಡಿಕೆಯನ್ನ, ಕೃಷಿಯನ್ನ, ಜೊತೆಗೆ ಅವರ ಸಾಧನೆ ಏನಂತ ನೋಡ್ಕೊಂಡು ಆ ಸಾಧನೆ ಸಾರವನ್ನ ಅಲ್ಲಿ ಆ ಜೀವರಿಗೆ ಕೊಡ್ತಾ ಇದ್ದಂತ. ಬಹಳ ಡೀಪ್ ಆಗಿಲ್ಲ, ನನಗೆ ಅಪರೋಕ್ಷ ಆಗ್ಬೇಕು, ನಾನು ಯಾರಂತ ಗೊತ್ತಾಗಬೇಕು, ನಾನು ಭಗವಂತನ ಕಾಣಬೇಕು, ನನಗೆ ಇದೇ ಜನ್ಮ ಕೊನೆ ಆಗ್ಬೇಕಂತ ನಮ್ಮವ್ರ ಹತ್ರ ನಮ್ಮಲ್ಲಿ ದೃಢವಾಗಿ ಚಿಂತನೆ ಇತ್ತು ಅಂದ್ರೆ ಈ ಹಾದಿ ಬರ್ಬೇಕು. ಇಲ್ಲ ಅಂದ್ರೆ 1 ಗಂಟೆ ಭಗವಂತನ ಧ್ಯಾನ ಆಯ್ತಪ್ಪ ಅಂತ. ಇದು ಕೃಷಿ ಅಂತ ಬರ್ತದಲ್ಲ, ಆ ಛಲ ಬರಬೇಕು ನಮ್ಮಲ್ಲಿ. ಶ್ರೀಪುಂಚನ ನನಗೆ ಇನ್ನು ಎಷ್ಟು ಜನ್ಮ ನಾನೇನು ಹೊಂದಬೇಕು ಅನ್ನೋ ನಾನು ಛಲ ಬಂತು ಅಂದ್ರೆ ಯಾರು ಛಲ ತುಂಬೋದಿಲ್ಲ, ಹೇಳ್ತಾರಷ್ಟೇ. ಏನು ನಿಮಗೆ ಇದು ಬೇಕಾ, ಹಾಗಾದ್ರೆ ಇದು ಮಾಡಿ ಅಂತ. ಇದು ಬೇಡ ಬಿಟ್ಟು ಬಿಟ್ಟು ಅದು ತಗೋ ಅಂತ ಹೇಳ. ಪರಮಾತ್ಮ ಹೆಂಗಿದ್ದಾನಂದ್ರೆ
ಅಲ್ಲಿ ಇಟ್ಟಿದ್ದಾನ, ಇದು ಬೇಕಾ ತಗೋ, ಆಯ್ತು ಅಷ್ಟೇ. ಅದಂತೆ ಭಗವದ್ ಭಕ್ತರು ನಿಂಗೆ ಇದು ಬೇಕಾ ತಗೋ. ಆದ್ರೆ ಭಗವತ್ ಭಕ್ತರಲ್ಲಿ ಯಾರು, ಯಾವ ಸಾಧಕ ಶರಣಾಗ್ತಾನೋ ಅಂತಹ ಶರಣಾದಂತ ಸಾಧಕರಿಗೆ ಆ ಭಗವದ್ಭಕ್ತರು ಅವರ ಅಂತರ ಮತ್ತು ಬಹಿರ್ವ್ಯಾಪ್ತವಾಗಿರ್ತಕ್ಕಂಥ ಭಗವದ್ ರೂಪಗಳನ್ನ ಆ ಸಾಧನಕ್ಕೆ ನೀನು ಈ ರೀತಿ ಹೋಗ್ಬೇಕಾಗ್ತದ ಅಂತ ಅವ್ರಿಗೆ ಹೇಳ್ತಾರ. ಹೇಳಿ ಆ ಹಾದಿ ಕರ್ಕೊಂಡು ಹೋಗ್ತಾರ. ಇದು ಎರಡು ವಿಧ ಜೀವರಾಶಿಗಳು. ಒಂದು ಆತ್ಮೋದ್ಧಾರಕರು, ಇನ್ನೊಂದು ಸ್ವರೂಪೋದ್ಧಾರಕರು. ಸ್ವರೂಪೋದ್ಧಾರಕರು ಬರೋದು ಆ ಕೊನೆಯ ಚಿಂತನೆ. ಆತ್ಮೋದ್ಧಾರಕ ಗುರುಗಳು ಅದು ಮೊದಲೇ ಪಾಂಟಣಿ ಹಿಡಿದು ಈಗ ನಾವು ಪಾಹಿ ಕಲ್ಕೆ ಸಿತೈಜಾಸನ ಪಾಹಿ ಖಂಡ ಅಂತ 100 ಜನ್ಮ ಋಷಿಗಣಸ್ಥರನ್ನ ಕರ್ಕೊಂಬರ್ತೀವಿ. ಅವ್ರು ಮಾಡ್ತಕ್ಕಂಥ ಗುರುಗಳು ಯಾರಂದ್ರ ಆ 99 ಆ ಋಷಿಗಣಸ್ಥರು ನಮ್ಮ 99 ದೇಹಕ್ಕೆ 113 ಜನ್ಮ ಬರಬೇಕಲ್ಲ. 199 ದೇಹ ತನಕ ಅವರು ಒಬ್ಬೊಬ್ರು ಆತ್ಮೋದ್ಧಾರಕ ಗುರುಗಳಾಗಿ ಬಂದು ಆ ಸಾಧಕರಿಗೆ ಆ ಭಕ್ತಿ ರುಜತ್ವವನ್ನು ಕೊಟ್ಟು ಆ ಸಾಧಕವನ್ನು ಮಾಡ್ತಾರೆ. ಇದು ಉತ್ತಮ ಗುಣ ಧರ್ಮದ ಚಿಂತನೆ, ರುಜಿಗಣಸ್ಥರ ಚಿಂತನೆ ಈ ರೀತಿ ತಗೊಂಡ್ರೆ ಆ ರುಜಿಗಣಸ್ಥರಿಗೆ ಗೊತ್ತಿರದೆ. ಯಾಕಂದ್ರೆ ಅವ್ರ ಮುಂದೆ ಎಲ್ಲಿ ಹೋಗ್ಬೇಕು, ಅವರು ಅಜಪೀಠಕ್ಕೆ ಹೋಗ್ಬೇಕು. ನಾವೇಕಬಲಿಂದ ಉತ್ಪತ್ತಿ ಆಗ್ಬೇಕು. ಇಡೀ ಬ್ರಹ್ಮಾಂಡ ಸಕಲ ಜೀವರಾಶಿಯಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನ ಅವ್ರಿಗೆ ಗೊತ್ತಿತ್ತು. ತನ್ನಿಮಿತ್ತವಾಗಿ ಯಾವ ಸಾಧಕ ಅಷ್ಟದಳ ಕಮಲದಲ್ಲಿರ್ತಕ್ಕಂಥ ಭಗವದ್ ರೂಪಗಳ ಉಪಾಸನೆ, ಅಲ್ಲಿ ಏನಪ್ಪ ಅಂದ್ರೆ ಅಜಾದಿ ರೂಪಗಳ ಚಿಂತನೆ ಮತ್ತು ಮುಖ್ಯ ಪ್ರಾಣದೇವರು ಮಾಡ್ತಕ್ಕಂತಹ 750 ಒಂದೊಂದು ದಳಕ್ಕೆ 16 ಘಳಿಗೆ ಏನಪ್ಪ ಅಲ್ಲಿ ಕಾರ್ಯ ಆಗ್ತಾ ಇದೆ. ಸಂಗಮ ಆದಿವರಾಹ ರೂಪ ಆ ರೀತಿ ಉಪಾಸನೆ. ಆದಿವರಾಹ ಯಾರು? ಶ್ವೇತವರಾಹ ಕಲ್ಪೆ ಅಂತ ಹೇಳ್ತಿರೋ ಆ ಶ್ವೇತವರಾಹ ಎಲ್ಲ ದೇಹಗಳು ಅವಲ್ಲ. ಇವಾಗ ಒಟ್ಟು 84 ಲಕ್ಷ ಯೋನಿಗಳು ಎಲ್ಲವೂ ಭೂದೇವಿ ಬ್ರಹ್ಮಾಂಡಗಳೇ. ಆದ್ರೆ ಯಾವ ಸಾಧನಾ ಶರೀರ ಅದ ಅದಕ್ಕೆ ಭೂದೇವಿ, ಅಲ್ಲಿ ಭೂದೇವಿ ಅಭಿಮಾನಿಯಾಗಿರ್ತಾಳೆ. ಅಂತಹ ಸಾಧನಾ ಭೂಮಿಯನ್ನ ವರಾಹ ರೂಪಿ ಪರಮಾತ್ಮ ಏನ್ ಮಾಡ್ತಾನೆ, ತಾನು ತನ್ನ ಸತಿಯನ್ನಾಗಿ ತಗೊಂಡು ತನ್ನ ಕೋಡೆ ಮೇಲೆ ಕುಡಿಸಿರ್ತಾನೆ, ತನ್ನ ತೊಡೆಗಳ ಮೇಲೆ ಕುಡಿಸಿರ್ತಾನೆ, ತನ್ನ ಕಕ್ಷದಲ್ಲಿ ಇಟ್ಟುಕೊಡ್ತಾನೆ, ಆ ಸಾಧನೆ ಕಳಿಸ್ತಾನೆ. ಇದು ಸಂಧ್ಯಾವನ ಮಾಡಕಲಕ್ಕೆ ಬರ್ತದೆ ವಿಚಾರ. ಶ್ವೇತವರಾಹ ಕಳಿಸಿ ದಕ್ಷಿಣ ತೀರಿ ಚಾಲುವಾದ ಅಶ್ವಿನ್ ವರ್ತಮಾನ ಅಂತ ನಾವು ಸಂಕಲ್ಪ ಮಾಡ್ತೀವಲ್ಲ, ಆ ಸಂಕಲ್ಪ ಮಾಡಕಲಿಕ್ಕೆ ಬರ್ತದೆ ನಾವು. ಆದ್ರೆ ನಾವು ಅದನ್ನ ಬರೀ ಮಂತ್ರ ಅನ್ಕೊಂಡ್ವಿ, ಅದ್ರೊಳಗೆ ಇಳ್ಕೊಂಡಿದ್ವಿ. ಯಾಕೆ ಇಳ್ಕೋಬೇಕು? ಈಗ ನಂಗೆ ಸಂಗಮ ಸಮಯ ಬರಲ್ಲ, ಇಲ್ಲಿ ವರಹಾರುಗಿ ಪರಮಾತ್ಮ ಕಲ್ಪನೆ. ನಾನು ಇದನ್ನ ಏನಪ್ಪ ಈ ಪರಮಾತ್ಮನ ಏನಪ್ಪ ಅಂದ್ರ ನಾನು ಲಗ್ನ ಸಂಗಮ ಆಗ್ಬೇಕು, ನನಗೂ ಆಗ್ತದೆ ಸಂಗಮ ಆಗ್ಬೇಕು. ಅದಕ್ಕೆ ಸಂಗಮ ಸಮಯ ಅಂತ ಹೇಳ್ತಾರೆ. ಈ ಉಪಾಸನೆಗೆ ಗುರುಮಂತ್ರ ತಗೊಂಡವರು ಹೆಣ್ಮಕ್ಳು ಸ್ತ್ರೀಯರು ಸಂಕಲ್ಪ ಮಾಡಕ ಬರಬೇಕು. ಆ ಸಮಯ ಶ್ವೇತವರಾಹ ಕಲ್ಪ ಅಂದ ತಕ್ಷಣ ಅಸ್ಮದ್ ಈ ಬಿಂಬ ಏನ ಈ ದೇಹದ ಸಾಧನ ಶರೀರ, ಸ್ವಾಮಿ ಇದು ಸಾಧನ ಶರೀರ, ಇದರಲ್ಲಿ ಭೂದೇವಿ ಇದ್ದಾಳ, ಈ ಭೂದೇವಿ ಅಧೀನದಲ್ಲಿ ನಾನಿದ್ದೀನಿ. ನನ್ನ ಈ ದೇಹವನ್ನು ನೀನು ಏನಪ್ಪಂದ್ರೆ ಸಂಗಮ ಮಾಡ್ತೀವಿ, ಯತ್ನ ಮಾಡ್ತೀವಿ, ಸಂಘಟನೆ ಹಾಕಿ ನನ್ನ ಸಾಧಕ್ಕೆ ಹಚ್ಚಿ ನೀನು ಯಾವುದೇ ಕಾರಣಕ್ಕೂ ನನಗೆ ಆ ಹಿರಣ್ಯಾಕ್ಷನ ಕಣ್ಣಿಗೆ ಬೇಡ ಅಂತ. ಇದು ಈ ರೀತಿ ಸಾಧನೆ ಮಾಡ್ತಕ್ಕಂಥ. ಈ ರೀತಿ ಯಾರು ಚಿಂತನೆ ಮಾಡ್ಕೊಂಡು ಹೋಗ್ತಾರ ಅವ್ರಿಗೆ ಆ ವರಾಹ ಪರಮಾತ್ಮ ಸಂಪೂರ್ಣ ಇದು ನಿಮಗೆ ಬೇಕಾಯ್ತಂತ ಸಂಪೂರ್ಣವಾಗಿ ವರಾಹ ಪುರಾಣದಲ್ಲಿ ಭೂದೇವಿ ಹೋಗಿ ಹೇಳ್ತಾ ಎಷ್ಟು ಸುಂದರವಾಗಿರ್ತಾನ ವರಾಹ ರೂಪಿ ಆ ಶ್ವೇತ ವರಾಹ. ಅಂದ್ರ ಸಾವಿರಾರು ಸೂರ್ಯ ಚಂದ್ರರ ಬೆಳಕು ಎಷ್ಟಿದೋ ಅಷ್ಟು ಪರಮಾದ್ಭುತವಾಗಿ ಆ ಬೆಳಕು ನೋಡಕ್ಕೆ ಆಗಲ್ಲ ನಮ್ಗೆ. ಅಂತಹ ದೇದೀಪ್ಯಮಾನ ಇರ್ತಕ್ಕಂಥ ವರಾಹ ರೂಪಿ ಪರಮಾತ್ಮನ ಅನನ್ಯಗತಿಗಳಾಗಿ ಕರುಣಾಗತೆ ಸ್ವಾಮಿ ನನ್ನ ರಕ್ಷಣೆ ಮಾಡು, ನಿನ್ನ ಪಾದ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ ಪರಿ ವರಾಹ ಪುರಾಣದ
ವರಾಹ ರೂಪ ಎರಡು ಬರ್ತವೆ, ಒಂದು ನೀಲವರಾಹ, ಒಂದು ಶ್ವೇತವರಾಹ ಅಂತ. ಶ್ವೇತವರಾಹ ಆದ ನಂತರ ಅದೇ ವರಾಹನೇ ನೀಲವರಾಹ ಅವತಾರ ಮಾಡ್ತಾರೆ. ಹಿರಣ್ಯಾಕ್ಷನ ಸವಾಸದಲ್ಲಿ ಬಿದ್ದು ಸಾಧಕರನ್ನ ಸಂಹಾರ ಮಾಡಬೇಕು ಅಂತ ಭೂದೇವಿನ ಎಳ್ಕೊಂಡು ಹೋಗ್ತಾರೆ. ಇದು ದೈತ್ಯರ ಸಾಧನ. ಸಾಧಕರಾದಂಥ ವ್ಯಕ್ತಿ ಸುಜೀವಿ ದೈತ್ಯರಿಗೆ ಏನಪ್ಪ ಅಂದ್ರೆ ಸಾಧಕರಿಗೆ ಅನ್ನ. ಇದು ವಿಶೇಷವಾದ ಚಿಂತನೆ. ದೇವತೆಗಳಿಗೆ ಹಿಂಸೆ ಕೊಟ್ರೆ ದೈತ್ಯರ ಸಾಧನೆ. ದೈತ್ಯರ ಕೊಟ್ಟಂತ ಹಿಂಸೆಯನ್ನ ತಡ್ಕೊಂಡು ಪರಮಾತ್ಮ ಇದು ನೀ ಕೊಟ್ಟದ್ದು ಅಂತ, ಪರಮಾತ್ಮ ನೀ ಕೊಟ್ಟದ್ದು ಪರಮಾತ್ಮ ಕೊಡ್ತಾನ. ಪರಮಾತ್ಮ ರೂಪ ಇದೆ ಕುಬೇರ ನಾಮಕ. ಆ ದೈತ್ಯರ ಪ್ರೇರಣೆ ಮಾಡ್ತಕ್ಕಂಥ ಹರಿ ಆತ ಪ್ರೇರಣೆ ಮಾಡ್ತಾನೆ. ಇವತ್ತೇನಪ್ಪ ಅಂದ್ರೆ ನೀನು ಗೋಪಾಲಗ ಸ್ವಲ್ಪ ಹಿಂಸೆ ಕೊಡು ಅಂತ ಆ ದೈತ್ಯರ ಪ್ರೇರಣೆ ಮಾಡ್ತಾ ಆ ದೈತ್ಯರ ಬಂದ ನಾಟಕ. ಇದು ನೀ ಕೊಟ್ಟದ್ದು ಹರಿ ಅಂದ್ಬಿಟ್ರೆ ಹರಿಯವನ್ನ ನನ್ ಗೊತ್ತು ಹೇಳಿಬಿಟ್ನಲ್ಲ. ಕಣ್ಣೆ ಮುಚ್ಚೆ ಕಾಡೆಗೂಡೆ ಹೆಂಗ ಹೇಳ್ತಾರೆ ಹಿಂಗ ಆ ಭಗವಂತನ ಮತ್ತು ಭಕ್ತರ ಕ್ರೀಡಾ ವಿಲಾಸ ಅಂತ ಹೇಳ್ತಾರೆ. ಇದು ನೀ ಕೊಟ್ಟದ್ದು ಸ್ವಾಮಿ, ಸಂತೋಷ. ನೀನು ನನಗೆ ಇಷ್ಟು ಕೋಟ್ಯಾವಧಿ ಜೀವರಾಶಿಯೊಳಗೆ ನನ್ನನ್ನ ನೀನು ವೀಕ್ಷಣೆ ಮಾಡ್ತಾ ಇದೆಯಾ, ನನ್ನಲ್ಲಿ ಇನ್ನು ಏನು ದೋಷ ಇದೆ ಆ ದೋಷವನ್ನು ನಿವಾರಣೆ ಮಾಡ್ಲಿಕ್ಕೆ ನನಗೆ ಈ ದುಃಖ ಕೊಟ್ಟಿದೆಯಾ, ಎಂಥ ಕರುಣಾಸಿಂದಿದ್ಯಾ ತಂದೆ ನೀನು ಅಂತ ಆ ಕುಬೇರರಲ್ಲಿ ಪ್ರಾರ್ಥನಾ, ಅಸ್ಮದ್ ಭೀಮಮೂರ್ತಿಯಲ್ಲಿ ಪ್ರಾರ್ಥನೆ, ಆ ನರಸಿಂಹನಲ್ಲಿ ಪ್ರಾರ್ಥನೆ. ನರಸಿಂಹ ಯಾಕಂದ್ರೆ ಸ್ಥೂಲ ಬಿಂಬಕ್ಕೆ ಆಜ್ಞೆ, ಸ್ಥೂಲಕ್ಕೆ ಅಭಿಮಾನ. ಪ್ರಾರ್ಥನೆ ಮಾಡ್ಕೊಂಡ ಹರಿ ಅಂತಾನ, ನಾನು ಎಲ್ಲಿದ್ರು ನಾನು ನಿಮ್ಗೆ ಗೊತ್ತಿರ್ತಾನೆ, ನಾನು ಇನ್ಮೇಲೆ ಮಾಡ್ಬಾರ್ದಂತ ಆ ಹಿರಣ್ಯಾಕ್ಷನ ದೈತ್ಯ ಕೊಟ್ಟಿದ್ದ ಅವನ ಸರ್ತನ ತರಿಸಿ ನಾನು ಕರ್ಕೊಂಡೋಗಿ ಮತ್ತೆ ನನ್ನ ಸಾಧನೆ ಕಲಿಸ್ತಾನೆ. ಇದು ಕಥೆ ಅಲ್ಲ, ಸತ್ಯ. ಅಲ್ಲಿ ಭೂದೇವಿ ಯಾರು ಅಂದ್ರೆ ಈ ಸಾಧನ ಮಾಡ್ತಕ್ಕಂಥ. ಈಗ ಎಷ್ಟು ಮಂದಿ ಇದ್ದೀವಿ ನಾವು ಸಾಧನ ಮಾಡ್ಲಕತ್ತೀವಿ, ನಮ್ಗೆ ಗೊತ್ತಿಲ್ಲ. ಆ ಸಾಧನದ ಇದ್ದದ್ದಕ್ಕೆ ಇವತ್ತು ಹರಿಕಥಾಂಸರ ಬುಕ್ಕ ಕೈ ಹಿಡ್ಕೊಂಡೇವಿ, ಸುಳಾದಿ ಬುಕ್ಕ ಕೈ ಹಿಡ್ಕೊಂಡೇವಿ. ಜೊತೆಗೆ ಪರಮಾನುಗ್ರಹ ಮಾಡಿ ನಿಮ್ಮನ್ನ ಎಲ್ಲಿವರೆಗೆ ತಂದಾನಂದ್ರ ಆ ಚಕ್ರಾಬ್ಜ ಮಂಡಲದ ಒಳಗಿನ ಸಣ್ಣ 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 ಹರಳನ್ನು ಎತ್ತೆತ್ತಿ ತೋರಿಸಿ ಹೇಳ್ಕೊಡ್ಲಕತ್ತ ನಮ್ಮೆಲ್ಲರಿಗೂ. ಇದು ಅಹೋಭಾಗ್ಯ ಅಹೋಭಾಗ್ಯ ಅಂತೇಳಿ ಆ ಸ್ವಾಮಿಯಲ್ಲಿ ನಾನು ಪ್ರಾರ್ಥನಾ ಮಾಡ್ಕೋಬೇಕಾಗ್ತದೆ. ಇದು ಸಂಗಮ ವರಹ ಪಕ್ಷಿಗಳಿಗೆ ಅಂತ ಬರ್ತದೆ ಸಮಯ. ಬೆಳಗ್ಗೆ ಚಿಲಿಪಿಲಿ ಅಂತ ಅಡ್ಡಾಡ್ತಾ ಹಕ್ಕಿಗಳು. ಅಂದ್ರೆ ಅರುಣೋದಯ ಆಯ್ತು, ಉಷಾಕಾಲ ಆಯ್ತು, ಸಂಘ ಏನಪ್ಪ ಬೆಳಗಿನ ಇದಾಯ್ತು, ಪ್ರಾತಃ ಕಾಲ ಆಯ್ತು, ಈಗ ಸಂಗಮ. ಅಂದ್ರೆ ನನಗೆ ಭಕ್ತಿ ಮಾರ್ಗ ಬಂದೆ, ನನಗೂ ಆ ಸಾಧನಕ್ಕೂ ಜೈಂಟ್ ಆಯ್ತು ಪರಮಾತ್ಮ. ಇಲ್ಲಿ ಪಕ್ಷಿ ಅಂದ್ರೆ ಯಾರಂತ ತಿಳ್ಕೊಂಡೀವಿ ಸಾಧಕರು ಅಂದ್ರ, ಪಕ್ಷಿ ಯಾವುದು? ಶುಕಪಿಕ. ಶುಕ ಅಂದ್ರ ಗಿಳಿ. ಆ ಗಿಳಿ ಯಾರು ಅಂದ್ರೆ ನಮಗೆ ಭಾಗವತವನ್ನು ಸಾರುವಂತಹ ಪರಮ ಪೂಜ್ಯ ಶುಕಾಚಾರ್ಯರಿಗೆ ಆ ಸಮಯಕ್ಕೆ ಬರ್ತದೆ. ಅಂದ್ರೆ ಪ್ರತಿನಿತ್ಯ ಭಾಗವತದ ಒಂದು ಶ್ಲೋಕವನ್ನಾದ್ರೂ ನೀವು ಪಾರಾಯಣ ಮಾಡಬೇಕು ಅಂತ ನಮ್ಮ ಪೂರ್ವಜರು ಹಾಕಿಕೊಟ್ಟ ಮಾತು. ಯಾಕಂದ್ರೆ ಆ ಸಮಯ ಕರೆಕ್ಟ್ ಆಗಿ, ಯಾಕೆ ಬೆಳಗ್ಗೆ ಎದ್ದಿರ್ತೀವಿ, ಸ್ನಾನ ಆಯ್ತು, ಇದೆಲ್ಲ ಮುಗಿದು ಸ್ನಾನ ಸಂಧ್ಯಾವನ್ನೆಲ್ಲ ಆಯ್ತು, ದೇವ್ರ ಪೂಜೆ ಮಾಡಬೇಕು, ಭಾಗವತ ಶ್ರವಣ ಮಾಡಮಂತ ಕೂತ್ಕೊಂಡಿರ್ತೀವಲ್ಲ, ಅದು ಸಂಗಮ ಸಮಯ ಕೂಡ್ಬೇಕಂತ ನಿಯಮ. ಆ ಪಕ್ಷಿ ಯಾರ ಶುಕಾಚಾರ್ಯರನ್ನ ಪ್ರಾರ್ಥನೆ ಮಾಡ್ಕೊಂಡ್ವಿ. ಅವಾಗ ನಾನು ಬಿಂಬ ಏನಾಗ್ತಾನ, ವೇದವ್ಯಾಸ ದೇವರಾಗ್ತಾನ. ಆ ವೇದವ್ಯಾಸ ದೇವರು ಏನಾಗ್ತಾನ, ಶುಕಾ 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 ಅಂತ ಹೋಗ್ತಾ ಇದ್ದಾರೆ. ಇಡೀ ರುದ್ರದೇವರಲ್ಲ ಅವರು, ಇಡೀ ಆಕಾಶದ ಎಲ್ಲ ಕಡೆ ವ್ಯಾಪ್ತ, ಗುಡ್ಡ ಕಲ್ಲು ಗಿಡ ಗಂಟೆ ಎಲ್ಲರೂ ವ್ಯಾಪ್ತ ಆಗಿರ್ತದ್ದು. ಅಂದ್ರೆ ಮಹಾರುದ್ರ ದೇವರು ಪಂಚಭೌತಿಕಕ್ಕೆ ಅಧಿದೇವತೆ ಅಂತ ಹೇಳ್ಕೊಂಡು ನನ್ನ ಇಡೀ ದೇಹದ ಎಲ್ಲ ಕಡೆಗೂ ಬಂದೆ 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 ಓಂ 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 ಅಂತ ಶಬ್ದ ಪ್ರಕಟ ಆಗ್ತಾ ಇದೆ. ಆ ರೀತಿ ಓಂಕಾರದ ಝೇಂಕಾರ ನಮ್ಮಲ್ಲಿ ಪ್ರಕಟ ಆಗ್ಬೇಕಾದ್ರೆ ಆ ವೇದವ್ಯಾಸರಲ್ಲಿ ಪ್ರಕಟ ಆಗ್ಬೇಕು. ಆ ವೇದವ್ಯಾಸರು ಬರಬೇಕಾದ್ರೆ ಇದೆಲ್ಲ ಗೊತ್ತಾಗುತ್ತೆ. ನನಗೆ ಒಂದು ಪೂರ್ವ ದಿಕ್ಕು, ಆಗ್ನೇಯ ದಿಕ್ಕು, ದಕ್ಷಿಣ ದಿಕ್ಕು, ನಿವೃತ್ತಿ ದಿಕ್ಕು. ನಿವೃತ್ತಿ ದಿಕ್ಕಿರ್ತಕ್ಕಂಥ ನಿವೃತ್ತಿ ಏನಪ್ಪ ಅಂದ್ರ
ಪಾಪಕರ್ಮವನ್ನ ಮಾಡ್ತಾನೆ. ಅರೆ ಯಾಕೆ ಪಾಪಕರ್ಮ ಮಾಡ್ತಾನ ಅನ್ನೋ ಒಂದು ವಿಚಾರವನ್ನು ನಾವು ಹೋಗ್ತೀವಿ. ಧೃತಿ ದೇವತೆಗಳಿಗೆ ಸಹಾಯಕನಾಗಿ ಅವ್ರ ಸೇವೆಯನ್ನು ಮಾಡ್ತಾನೆ. ದೇವತೆಗಳು ಅಕಸ್ಮಾತ್ ಪಾಪಕರ್ಮ ಮಾಡೋ ಬಂದಿರ್ತದೆ, ಆ ಟೈಮ್ಗೆ ನಿವೃತ್ತಿ ತನ್ನ ಪರಿವಾರ ದೇವತೆಗಳ ಜೊತೆಗೆ ಹೋಗಿ ಆ ಪಾಪಕರ್ಮವನ್ನು ಮಾಡ್ತಾರೆ. ಹರಿಪ್ರೀತಿತ್ವವಾಗಿ ದೇವತೆಗಳ ಪ್ರೀತಿ ಮಾಡ್ತಾ ಇದ್ದಾರೆ. ಇದನ್ನ ನಾವೆಲ್ಲಿ ನೋಡ್ತೀವಿ ಅಂದ್ರೆ ಭೀಮಸೇನ ದೇವರ ಮಕ್ಕಳಾಗಿ ಅವತಾರ ಮಾಡಿದ ಘಟೋದ್ಗಜ ವಿಳಂಬಿತನ ಅಂತಕ್ಕಂಥ ಈ ನಿಶಾಚಾರರ ಸಂಪೂರ್ಣ ದೈತ್ಯರನ್ನು ಕರ್ಕೊಂಬಂದು ಪಾಂಡವರ ಒಂದು ದಿನ ರಾತ್ರಿ ಅನಂತ ಅಕ್ಷೇಣಿ ಸೈನ್ಯವನ್ನು ಸಂಹಾರ ಮಾಡಿ ಬಲಾಢ್ಯರಿರ್ತಾರೋ ಯಾರು ನೈಋತ್ಯಕ್ಕಿನ ಅಭಿಮಾನಿ ದೇವತೆ ಆ ಸಂಪೂರ್ಣ ರಾಕ್ಷಸ ಆದರೂ ಸಹಿತ ಅವ್ರಿಗೆ ಎಂದು ಏನಪ್ಪ ದೇವತೆಗಳಿಗೆ ವಿರುದ್ಧ ಕರ್ಮವನ್ನ ಮಾಡಿಸ್ತಾರೆ. ದೈತ್ಯರಿಂದ ಬಂದಂತಹ ಪಾಪಕರ್ಮ ಲೇಪ ಆಗಿದ್ದನ್ನ ಆ ಪಾಪಕರ್ಮ ಮಾಡಕ್ಕೆ ಇವ್ರು ಹೋಗ್ತಾರೆ. ಅವ್ರ ಅದೇ ಸಾಧನ. ಸ್ವಾಮಿ ಅಂತ ಕೇಳಿರ್ತದ ದೇವತೆ ಸಾಧಕರು. ನಾವಂತೆ ನಾವೇ ತಪ್ಪು ಮಾಡಿದ್ವಿ, ನಾವೇ ಪಾಪ ಮಾಡಿದ್ವಿ, ನಮ್ಮಿಂದ ಇದೆಲ್ಲ ಆಗ್ಯದ ಅನ್ನೋ ಒಂದು ಉದ್ಗಾರ ತಕ್ಕೊಂಡು ನಾವು ಬಹಳ ದುಃಖ ಪಡ್ತಾ ಇರ್ತೀವಿ. ಜೊತೆಗೆ ನಮ್ಮ ದೇಹಕ್ಕೆ ಏನು ಆಗಿದ್ರೆ ಒಬ್ಬರಿಗೆ ಬಡತನದ, ಒಬ್ಬರಿಗೆ ಕಿರ್ತನದ, ಒಬ್ಬರಿಗೆ ರೋಗ ಬರ್ತದ, ಒಬ್ಬರಿಗೆ ದುಃಖ ಆಗ್ತದೆ, ಒಬ್ಬರು ತಮ್ಮ ಇನ್ನೇನು ಬಿಟ್ಟಿರ್ತಾರೆ, ಇಲ್ಲ ತಕ್ಕೊಂಡಿರ್ತಾರೆ. ಎಲ್ಲ ಹೊಂಟಿ ಹೆಂಗಂದ್ರೆ ನಾನು ಒಬ್ಬತ್ತ ಬಂದಿದ್ದ, ನಾ ಒಬ್ಬತ್ತ ಹೋಗೋತ ಅಂಬದನ್ನ ನನ್ನ ಈ ಜನರ ಕಳ್ಸಿಕೊಟ್ಬಿಡ್ದ ಟಕ್ಕಂತ ದೇಹದ ಅಭಿಮಾನ ಬಿಡಬೇಕಂತ ಘೋರ ರೋಗವನ್ನು ಕೊಡ್ತಾನೆ. ಅತ್ಯಂತ ಪ್ರಿಯ ಇರ್ತಕ್ಕಂಥ ಸತಿಪತಿಯನ್ನು ವಿಂಗಡಣೆ ಮಾಡಿಬಿಡ್ತಾನೆ. ತಾಯಿ ಮಕ್ಕಳನ್ನು ವಿಂಗಡಣೆ ಮಾಡಿಬಿಡ್ತಾರೆ ಪರಮಾತ್ಮ. ಆ ಮೋಹ ಬಿಡು ನನ್ನ ಮೇಲೆ ಬಾ ನೀನು ಅಂತ. ಎಷ್ಟು ಪರಮಾತ್ಮ ಇಡೀ ಜೀವನ ಅಂಬೋದು ಏನಪ್ಪಾ ಅಂದ್ರೆ ಆ ಸಂಸಾರ ಚಕ್ರದಿಂದ ನಮ್ಮನ್ನ ಉದ್ಯಕರು ತೆಗೆದು ಹಾಕಲಿಕ್ಕೆ ಪರಮಾತ್ಮ ಪ್ರತಿಯೊಂದು ರೀತಿಯಿಂದ ನಮ್ಮ ಅನುಕೂಲ. ನಾವು ಅದನ್ನ ಬಿಟ್ಟು ಬಿಡ್ತೀವಿ. ಎಕ್ಕಲ್ಲು ಪರಮಾತ್ಮ ನನಗೆ ಸೋಹಂ ಎಂಬೋ ಮುಖ್ಯ ಪ್ರಾಣದ ಸೋಹಂ ಅಂತ ಒಂದು, ಹಂಸ ಅಂತ ಒಂದು ರೂಪದಿಂದ ಜಪವನ್ನ ಮಾಡ್ತಾ ಆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನನಗೆ ಇಲ್ಲಿಂದ ಬಿಡಿಸ್ತಾ ಇದ್ದಾರೆ ಎಂಬ ಜ್ಞಾನ ನನಗಿಲ್ಲ. ತಿರೋದನ ನನಗೆ ಈ ಜ್ಞಾನದ ಬಗ್ಗೆ ಚಿಂತನೆ ಇಲ್ಲ. ಚಕ್ರಾಂಶ ಸಂಸಾರ ಚಕ್ರ ಒಳಗೆ ನಾನು ಬಿದ್ದು ಬಿಟ್ಟಿದ್ದೀನಿ. ಅದರಿಂದ ಹೊರಗಡೆ ಬರಬೇಕು. ಸ್ವಾಮಿ ತಂದಿದ್ದಾನೆ, ನನ್ನ ಹೊರಗಡೆ ಕಳ್ಕೊಂಡು ಹೋಗ್ತಾನೆ ಅಂತ ಪ್ರತಿಯೊಂದು ಕೋನದಿಂದ ನಾನು ಏನಪ್ಪ ಹಿಟ್ಟಾದ್ರೆ ಆ ಸ್ವಾಮಿ ನಮಗೆ ಪರಮಾನುಗ್ರಹ ಮಾಡಿ ಅನುಗ್ರಹ ಮಾಡ್ತಾನೆ. ಎಲ್ಲಿವರೆಗೂ ನಮಗೆ ಈ ಜ್ಞಾನ ಬರೋದಿಲ್ಲ, ಈ ಚಿಂತನೆ ಬರೋದಿಲ್ಲ, ಅಲ್ಲಿ 6,000 ಹಂಸನಾಮೃತ ಜಪವನ್ನ ವಿಶೇಷ ರೀತಿಯಿಂದ ಮಾಡ್ತಕ್ಕಂತಹ ಯಾರು ಕ್ಷತ್ರಾಣಿಯವರು ಉಪಾಸನೆ ಮಾಡಿದ್ರೆ ನನಗೆ ನಾನು ಒಂದಲ್ಲ ಉಳಿಕಿದ ಎಲ್ಲ ಜ್ಞಾನವನ್ನು ನಾನು ತೋರಿಸ್ತಾ ಉಪನಿಷತ್ನಲ್ಲಿ ಬರ್ತಕ್ಕಂಥದ್ದು, ಚಾಂದಕ ಉಪನಿಷತ್ನಲ್ಲಿ ಬರ್ತಕ್ಕಂಥ ವಿಚಾರ ಅಶ್ವಮೇಧದ ಉಪಾಸನೆಯಿಂದ. ಅವಾಗ ಆ ಕುದುರೆ ಅಂತ ಹೇಳ್ತೀವಿ ನಾವು. ಅಶ್ವ ಅಂದ್ರ ಆ ಅಶ್ವದ ಉಪಾಸನೆ ಇಲ್ಲಿ ಯಾಕೆ ತಗೋಬೇಕಾಗಿದೆ ಅಂದ್ರೆ ನಿಮ್ಗೆ ಅಶ್ವ ಅಂದ್ರೆ ಹಯಗ್ರೀವ ಅಂತ. ಹಯಗ್ರೀವ ಅಂದ್ರೆ ಜ್ಞಾನ. ಈ ಜ್ಞಾನ ಈ ದೇಹದಿಂದ ಆಗ್ಬೇಕು. ಆ ಅಶ್ವ ಯಾರು ಇಡೀ ದೇಹದೊಳಗ ಆ ಪಕ್ಕೆಲುಬಿನಲ್ಲಿ ಎಷ್ಟು ಮಂದಿ ದೇವತೆಗಳು ಸೃಷ್ಟಿ ಆಗ್ತಾರೆ, ಪಾದದಲ್ಲಿ ಎಷ್ಟು ಮಂದಿ ಬರ್ತಾರೆ, ಗೊರಸಿ ಮೇಲೆ ಎಷ್ಟು ಮಂದಿ ಇರ್ತಾರ, ಕಿವಿಯಲ್ಲಿ ಎಷ್ಟು ಮಂದಿ ಕೂಡ್ತಾರ ಒಳಗಡೆ. ಇಡೀ ದೇಹನ ಅಶ್ವ ಆಗ್ತದೆ. ಜ್ಞಾನ ಭರಿತವಾಗಿರ್ತಕ್ಕಂತಹ ಹಯಗ್ರೀವ ರೂಪ ನನ್ನೆಲ್ಲ ಆಗ್ತದೆ ದೇಹ. ಮಹಾಲಕ್ಷ್ಮಿ ಬಂದ್ ಸನ್ನಿಧಾನ. ಆ ರೀತಿ ಈ ದೇಹವನ್ನ ಅಶ್ವ ಮಾಡಿ, ಮೇಧ ಅಂದ್ರೆ ಇಡೀ ಸಂಸಾರದ ಸಕಲ ಇಂದ್ರಿಯಗಳಲ್ಲಿ ಆಗ್ತಕ್ಕಂಥ ಸಮಸ್ತ ವ್ಯಾಪಾರಗಳನ್ನ ಹರಿಕರಳಿಂದ ಆಗ್ತದಂತ ತೋರಿಸ್ಕೊಡ್ತಕ್ಕಂಥ ಅದ್ಭುತ ಚಿಂತನೆ ನನಗೆ ಜ್ಞಾನ ಗೊತ್ತಾಗ್ತದೆ. ಇದರಿಂದ ಆ ಸಂಸಾರ ಚಕ್ರದಿಂದ, ಚಕ್ರಾಬ್ಜದಿಂದ ನಾನು ಹೊರಗಡೆ ಬರ್ಲಕ್ಕೆ ಸಾಧನ. ಬರೇ ಒಂದು ನಾನು ರಂಗೋಲಿ ಹಾಕಿದೆ, ಇಲ್ಲ ಚಿತ್ರ ಬಿಡಿಸಿದೆ, ಯಾರೋ ಚಿತ್ರ ಬಿಡಿಸಿದನ್ನು ತಗೊಂಡು ಅದನ್ನ ನಾನು ಮತ್ತೆ ರಿಪೀಟ್ ಮಾಡಿದೆ ಅಂದ್ರೆ ಎಷ್ಟು ಬರ್ತದೆ ನನಗಲ್ಲೇ? ಸ್ವಲ್ಪ ಬರ್ತದೆ. ಆದ್ರ ಅದು ಆ ಕೃತಿ ಬರ್ತದೆ,
ಆ ಕೃತಿ ಒಳಗಿರ್ತಕ್ಕಂಥ ಕೃತಿ ಗೊತ್ತಾಗ, ಆ ಕೃತಿ ಅವ್ರು ಹಾಕಿದ್ದನ್ನ ಯಾವುದು, ಒಂದು ತ್ರಿಕೋಣ ಮಂಡಲ ಮಧ್ಯ, ಒಂದು ಸೊನ್ನೆ ವೃತ್ತಾಕಾರ, ಅದರ ಮೇಲೆ ಏನಪ್ಪ 3 ಮಂಡಲಗಳು, ಅದರ ಮೇಲೆ 6 ಕೋನ, ಅದ್ರ ಮೇಲೆ ಮತ್ತೊಂದು ವೃತ್ತಾಕಾರ, ಅದ್ರ ಮೇಲೆ ಏನಪ್ಪಾ ಅಂದ್ರೆ ಯಾವುದು ಅಷ್ಟದಳಕ ದಾವಕ ಅಷ್ಟ ಆಕೃತಿ, ಅದ್ರ ಮೇಲೆ ದ್ವಾದಶ ದಳ, ಅದ್ರ ಮೇಲೆ ಏನಪ್ಪಾ ಅಂದ್ರೆ 24 ದಳ, ಅದ್ರ ಮೇಲೆ 27 ದಳ, ಅದ್ರ ಮೇಲೆ 51 ದಳ, ಒಂದೊಂದು ಇದಕ್ಕೆ ಬರ್ತಕ್ಕಂಥ ರೂಪ ಏನು ರೌಂಡ್ ಹಾಕ್ತಕ್ಕಂಥ. ಇಲ್ಲಿ 6 ದಳ ಕಮಲಲ್ಲಿ ಒಂದೊಂದರಲ್ಲಿ ಏನಪ್ಪಾ 1-2 ದಳ ಅಲ್ಲ, ಅಲ್ಲೇ ಋತುಗಳು ಬಂದು ಬಿಡ್ತವೆ ಒಳಗೆ. ಒಂದೊಂದು ದಳದಲ್ಲಿ ಒಂದೊಂದು 10 ಸಂವತ್ಸರ ಉಪಾಸನೆ ಬರ್ತಾವ ಒಳಗಡೆ. ಕಾಲನಾಮಕನ ಉಪಾಸನೆ ಈ ರೀತಿ ಬರಬೇಕು. ಹಿಂಕಾರ, ಪ್ರಸ್ತಾವ, ಆದಿವರ, ಉದ್ಗೀತ, ಪ್ರತಿಹಾರ, ನಿಧನ, ಉಪದ್ರವ, ಈ ಕಾಲನಾಮಕನ ಉಪಾಸನೆ ಬಹಳ ಅದ್ಭುತವಾದ. 60 ಸಂವತ್ಸರ ಉಪಾಸನೆ, 6 ಋತುಗಳ ಉಪಾಸನೆ, 2 ಆಯುರ್ವೇದ ಉಪಾಸನೆ. ಇದು ಒಂದೊಂದೊಂದೊಂದು ಹೋಗಿ ಗೊತ್ತಾಗಬೇಕಾದ್ರೆ ಅಷ್ಟಗಳ ಕೆಳಗೆ ಬಂದೆ ಅಂದ್ರೆ ಏನಾಗ್ತದೆ, ಅಲ್ಲಿ ಭಗವದ್ರೂಪಗಳು ಯಾವ ಬರ್ತವೆ ನನಗೆ. ಇದು ಕೆಳಗಿಂದ ಹೋಗ್ತಾ ಇದೀವಿ ನಾವು ಇವಾಗ. ಕೆಳಗಿಂದ ಹೋದಕ್ಕೆ ಮೇಲೆ ಬರಕ್ಕೆ ಚಿರಸ್ಥಾನ ಬರಬೇಕು. ಶಿರಸ್ಸಿಗೆ ಏನಪ್ಪಾ ಅಂದ್ರೆ 1000 ದಳದ ಕಮಲ ಬರ್ತದೆ. ಪ್ರತಿ ಒಂದು ದಳದಲ್ಲಿಯೂ ಲಕ್ಷ್ಮೀ ನರಸಿಂಹಾಯಣ, ಲಕ್ಷ್ಮೀ ನರಸಿಂಹಾಯಣ, ಲಕ್ಷ್ಮೀ ನರಸಿಂಹಾಯಣ ಅಂತ 1000 ರೂಪದಿಂದ ಉಪಾಸನೆ. ಇದನ್ನ ಪ್ರತಿ ಪುರುಷ ಹೇಳುತ್ತೆ 1000 ಗಾಯತ್ರಿ ಮಂತ್ರವನ್ನು ಪ್ರತಿದಿನ 1 ತಿಂಗಳ ಪರ್ಯಂತ ಪಡಿಸ್ತದೆ. 1 ತಿಂಗಳು ಸಂಪೂರ್ಣವಾಗಿ ಜಪ ಮಾಡಿದ್ವಿ, ದಿನ 1000 ಸಪ್ತಪಾದಿಂದ ಓಂ ಭೂ, ಓಂ ಭುವ, ಓಂ ಸ, ಓಂ ಜನ, ಓಂ ತಪ, ಓಂ ಸತ್ಯಂ ಅಂತ ಹೇಳಿ ಮೇಲೆ ತತ್ಸವಿತರಣ. ಇದರಂತೆ ನಮ್ಮ ಕೃಷ್ಣಾಷ್ಟಕ ಇಲ್ಲ ವಿಷ್ಣುವೇ ನಮ, ಓಂಕಾರ ಅನ್ನಕ್ಕೆ ಅಧಿಕಾರ ಇದ್ದಂತ ಸ್ತ್ರೀಯರು ಓಂ ವಿಷ್ಣುವೇ ನಮ, ಓಂ ವಿಷ್ಣುವೇ ನಮ, ಓಂ ವಿಷ್ಣುವೇ ನಮ ಅಂತ 4. ಓಂ ವಿಷ್ಣುವೇ ನಮ, ವಿಷ್ಣುವೇ ನಮ, ವಿಷ್ಣುವೇ ನಮ, ವಿಷ್ಣುವೇ ನಮ ಓಂ ಅಂತ ಈ ರೀತಿ ಯಾರು ಪ್ರತಿದಿನ 1000 ಜಪವನ್ನು ಮಾಡ್ತಾರೆ 1 ತಿಂಗಳ ಪರ್ಯಂತ, ನೀವು ಪರೀಕ್ಷೆ ಮಾಡಿ. ನಾನು ಆ ಜನ್ಮದಲ್ಲಿ ಮಾಡಿದ್ದು ಅಲ್ಲಿವರೆಗೆ ಮಾಡಿದ ಪಾಪ ಸಂಪೂರ್ಣ ನಿಶೇಷ ಆಗ್ತದೆ. ಜೊತೆಗೆ ನಮ್ಮ ಯೋಗಿತ ಅಂತಾರ ರುದ್ರದೇವ ದರ್ಶನ. ಇದು ಸತ್ಯ, ಅನುಭವ ಸಿದ್ಧ ಮಾತು. ಈ ರೀತಿ ಉಪಾಸನೆಯನ್ನ ನಾನು ಮಾಡ್ತಾ ಹೋದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ನಾವು ಬರೇ ಅಧ್ಯಯನ ಮಾಡಿದ್ವಿ, ಅಧ್ಯಾಪನ ಆಗಲಿಲ್ಲ ಅಂತ ಬರೇ ಕೇಳಿದ್ವಿ, ಅದೇನು ಲಾಭ ತಗೊಳ್ಳಿಲ್ಲ ಅಂತಂದ್ರೆ ಒಟ್ಟು ಒಂದು ಲಾಭ ನನಗೆ ಆಗ್ತಂದ್ರೆ ನಿಮ್ಮೆಲ್ಲರ ಅಂತಃಕರಣದಿಂದ ನನಗೆ ಯಾವ ಜನ್ಮ ಓದಿದ್ನೋ ಗೊತ್ತಿಲ್ಲ, ಈ ಜನ್ಮದಾಗ ಯಾವುದೋ ಒಂಚೂರು ಲೈನ್ ಹಚ್ಚಿಬಿಟ್ರೆ ಇಡೀ ಏನಪ್ಪ ಅಂದ್ರೆ ಹೊರಗಡೆ ಬರ್ತಾ ಇದೆ, ಅದು ನನಗೆ ಮನನ ಆಗ್ತಾ ಇದೆ. ಇದು ನಿಮ್ಮೆಲ್ಲರ ಪರಮಾನುಗ್ರಹ ಮಾಡಿ ನನಗೆ ಅನುಗ್ರಹ ಮಾಡಿದ ನೀವು ನನಗೆ ಜ್ಞಾನದಾನವನ್ನು ಮಾಡ್ತಾ ಇದ್ದೀರಿ. ಇದು ವಿಶೇಷವಾಗಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಚಿಂತನೆ. ಇದನ್ನ ಯಾವ ಸಾಧಕ ಈ ರೀತಿ ಉಪಾಸನೆಯನ್ನು ಮಾಡ್ಕೊಂಡು ಹೋಗ್ತಾನೆ ಅದಕ್ಕೆ ಅದ್ಭುತವಾದ ಸಾಧನ ಗೋಚರ ಆಗ್ತದೆ. ಅದಕ್ಕೆ ಯಾರ್ಯಾರು ಹೇಳಬೇಕು ನಮಗೆ ಇಲ್ಲಿ ವಿಶೇಷ ಅಷ್ಟದಕ್ಕಂದು ಮತ್ತೆ ನಾಳೆ ಚೂಪ್ ತಗೋತೀನಿ. ಯಾಕಂದ್ರೆ ಇನ್ನೇನಾಗ್ತಂದ್ರೆ ದರಕಾಯ ನಮ, ಧರಣಿಯ ನಮ, ನಾತ್ಮನೇ ನಮ, ತಾಯಾಯ ನಮ, ತಪತೆಯ ನಮ, ದಮಾಯ ನಮ, ಧರ್ಮಾಯ ನಮ, ನಮ್ಯಾಯ ನಮ, ಅದು ದಂಡಿನೇ ನಮ ಅಂತ ಬರ್ತದೆ. ಧನ್ವಿನೇ ನಮ, ದಂಡಿನೇ ನಮ ಅಂತ, ಟಂಕಿನೇ ನಮ ಅಂತ 3 ಭಗವದ್ಗಳು 5 ರೂಪದಿಂದ ನಮ್ಮಲ್ಲಿ ಒಂದು
ಎಲ್ಲ ಸಾಧನವನ್ನ ಮಾಡಿ ಮಾಡಿಸ್ತಾ ಇದ್ದಾರೆ. ಈ ಎಲ್ಲ ಭಗವದ್ರೂಪಗಳ ಉಪಾಸನೆಗೆ ನಾವು ಶರಣಾಗ್ತಾ ಉತ್ತಮವಾದ ಕರ್ಮವನ್ನ ಶ್ರದ್ಧೆಯಿಂದ ಮಾಡ್ತಾ ಅಧ್ಯಯನವನ್ನ ಮಾಡ್ತಾ ಅಧ್ಯಾಪನ ಮಾಡಿ ನಮಗೆ ಆ ರೂಪಗಳನ್ನು ಕಾಣ್ತಕ್ಕಂತಹ ವ್ಯವಧಾನ ನಮ್ಮೆಲ್ಲರಿಗೂ ಬರಲಿ. ಈ ಅಜಾಜ 51 ಭಗವದ್ರೂಪ ಉಪಾಸನೆಗಳ ಅರ್ಥಗಳ ಕಮಲದಿಂದ ಕೆಳಗೆ ಬರ್ತಕ್ಕಂಥ ರೂಪ ಇದು ವಿಶೇಷವಾಗಿ ನಾವು ತಿಳ್ಕೊಬೇಕಂತ ಇವತ್ತಿನ ಈ 4 ಶಬ್ದ ಪುಂಜಗಳನ್ನ ಅಸ್ಮದ್ಭಿಮೂರ್ತಿ ಅಂತಾರೆ. ಸೀತಾಪತಿ ಶ್ರೀ ಮೂಲರಾಮಚಂದ್ರ ಮತ್ತು ನಮ್ಮ ಭಾರತೀಯರ ಮುಖ್ಯ ಪ್ರಾಣಿ ಕೃಷ್ಣಾರ್ಪಣಮಸ್ತು. ಹರೇ ನಮಃ, ಹರೇ ನಮಃ, ಹರೇ ನಮಃ. ಲವಣಮ